ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಒಂದು ದೊಡ್ಡ ಶಾಕ್ ಅಲ್ಲಿದೆ. ಅಲ್ಲಿನ ಅಧ್ಯಕ್ಷ ಹಾಗೂ ವಿದೇಶಾಂಗ ಸಚಿವ ಸೇರಿದ ಹಾಗೆ ಒಂದಷ್ಟು ಮಂದಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ಭಾನುವಾರ ಇಡೀ ರಾತ್ರಿ ಆ ಕಾಡಲ್ಲಿ ಹುಡುಕಾಟದ ಕಾರ್ಯಾಚರಣೆಗಳನ್ನ ನಡೆಸಿದ ನಂತರ ಸೋಮವಾರ ಬೆಳಗ್ಗೆ ಟರ್ಕಿಯ ಡ್ರೋನ್ ಒಂದು ಪರ್ವತ ಪ್ರದೇಶದಲ್ಲಿ ಬಿದ್ದಿದ್ದ ಹೆಲಿಕಾಪ್ಟರ್ನ ಅವಶೇಷಗಳನ್ನು ಹುಡುಕೋದ್ರಲ್ಲಿ ಯಶಸ್ವಿಯಾಗಿದೆ. ಇಡೀ ಹೆಲಿಕಾಪ್ಟರ್ ನಜ್ಜುಗುಜ್ಜಾಗಿದ್ದು ಅದರ ಬಾಲ ಬಿಟ್ಟರೆ ಬೇರೆ ಇನ್ನೇನು ಅಲ್ಲಿ ಉಳಿದಿಲ್ಲ. ಈ ನಡುವೆ ಇರಾನ್ ಅಧ್ಯಕ್ಷರ ಈ ಹೆಲಿಕಾಪ್ಟರ್ ಅಪಘಾತ ಅಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಮಧ್ಯಪ್ರಾಚ್ಯದ ಮೇಲೆ ಇದು ಆತಂಕದ ಛಾಯೆ ಆವರಿಸಿಕೊಳ್ಳೋ ಹಾಗೆ ಮಾಡ್ತಾ ಇದೆ. ಹಾಗಾದ್ರೆ ಈ ಘಟನೆಗೆ ಕಾರಣಗಳೇನು? ಇದು ಮಧ್ಯಪ್ರಾಚ್ಯದ ಮೇಲೆ ಉಂಟು ಮಾಡಲಿರುವ ಪರಿಣಾಮಗಳು ಹೇಗಿರುತ್ತವೆ ಮತ್ತು ಇರಾನಿನ ವೈಮಾನಿಕ ಸ್ಥಿತಿಗತಿಗಳು ಹೇಗಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾನುವಾರ ಅಜರ್ಬೈಜಾನ್ನಲ್ಲಿ ಒಂದು ಡ್ಯಾಮ್ ಉದ್ಘಾಟನೆ ಮಾಡಿ ಅಲ್ಲಿನ ಅಧ್ಯಕ್ಷ ಇಲ್ಹಮ್ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿ ಅಲ್ಲಿಂದ ಇರಾನ್ಗೆ ಹಿಂತಿರುಗಿ ಬರ್ತಾ ಇದ್ದ ಅಧ್ಯಕ್ಷ ರೈಸಿ ಅವರಿದ್ದ ಹೆಲಿಕಾಪ್ಟರ್ ಜೋಲ್ಫಾ ಹಾಗೂ ವರ್ಜಾಕನ್ ನಡುವೆ ಡಿಸ್ಮಾರ್ ಸಮೀಪ ಪರ್ವತ ಕಣಿವೆಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಕುಸಿದು ಬಿದ್ದಿದೆ. ಆ ಹೆಲಿಕಾಪ್ಟರ್ನಲ್ಲಿ ಅಧ್ಯಕ್ಷ ಇಬ್ರಾಹಿಂ ರೈಸಿ, ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾ, ಪೂರ್ವ ಅಜರ್ಬೈಜಾನ್ ಪ್ರಾಂತದ ಗವರ್ನರ್ ಹಾಗೂ ಒಂದಷ್ಟು ಬಾಡಿಗಾರ್ಡುಗಳು ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಅಪಘಾತಕ್ಕೆ ಹವಾಮಾನ ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇದ್ದು, ಜೊತೆಗೆ ಅಧ್ಯಕ್ಷರ ಪ್ರಯಾಣಕ್ಕೆ ಬಳಕೆಯಾದ ಹೆಲಿಕಾಪ್ಟರ್ ಮತ್ತು ಇರಾನಿನ ವಾಯುಯಾನದ ಸುರಕ್ಷತೆಯ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಹುಟ್ಟೋ ಹಾಗೆ ಮಾಡ್ತಾ ಇದೆ. ಇಲ್ಲಿ ಅಧ್ಯಕ್ಷರನ್ನ ಕರ್ಕೊಂಡು ಬರ್ತಾ ಇದ್ದದ್ದು ಇರಾನ್ ವಾಯುಪಡೆಗೆ ಸೇರಿದ ಬೆಲ್ 212 ಅನ್ನೋ ಹೆಲಿಕಾಪ್ಟರ್. ಇದು ಅಮೆರಿಕದ ಟೆಕ್ಸಾಸ್ ಮೂಲದ ಬೆಲ್ ಹೆಲಿಕಾಪ್ಟರ್ ಕಂಪನಿಗೆ ಸೇರಿದ ಚಾಪರ್. 1968ರಲ್ಲಿ ಇದರ ತಯಾರಿ ಆರಂಭ ಆಗಿತ್ತು. 1998ರಲ್ಲಿ ಇದರ ಪ್ರೊಡಕ್ಷನ್ ಕೂಡ ನಿಂತು ಹೋಗುತ್ತೆ. ಈ ಹೆಲಿಕಾಪ್ಟರ್ನ ಇರಾನ್ ಖರೀದಿ ಮಾಡಿದ್ದು ಅಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗೋದಕ್ಕೂ ಮೊದಲು. ಅಂದ್ರೆ ಇರಾನ್ ನಲ್ಲಿ ಅಮೆರಿಕದ ಮಿತ್ರ ರಾಜ ಪೆಹಲವಿ ಸರ್ಕಾರ ಇದ್ದಾಗ ಅಮೆರಿಕ ಈ ಹೆಲಿಕಾಪ್ಟರ್ಗಳನ್ನ ಇರಾನ್ಗೆ ಕೊಟ್ಟಿತ್ತು. ಅದಾದ ನಂತರ ಅಂದ್ರೆ 1979ರಲ್ಲಿ ಅಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಯಿತು. ಅಮೆರಿಕದ ವಿರೋಧಿಗಳು ಇರಾನ್ ಆಡಳಿತದ ಚುಕ್ಕಾಣಿಯನ್ನು ಹಿಡಿದ್ರು. ಅಲ್ಲಿ ಮುಲ್ಲಾಗಳ ಸರ್ಕಾರ ರಚನೆ ಆಯಿತು. ಇದಾದ ನಂತರ ಇರಾನ್ ಜೊತೆ ಅಮೆರಿಕ ಅಂತರವನ್ನು ಕಾಪಾಡ್ಕೊಳ್ತಾ ಹೋಯಿತು ಮತ್ತು ಇರಾನ್ಗೆ ಯಾವುದೇ ಆಯುಧಗಳನ್ನ, ಹೆಲಿಕಾಪ್ಟರ್ಗಳನ್ನ, ವಿಮಾನಗಳನ್ನ, ಅದರ ಸ್ಪೇರ್ ಪಾರ್ಟ್ಸ್ ಅನ್ನು ಕೂಡ ಆ ನಂತರ ಅಮೆರಿಕ ಕೊಡಲಿಲ್ಲ ಮತ್ತು ಇವರು ಕೂಡ ಅಮೆರಿಕದಿಂದ ಖರೀದಿಯನ್ನು ನಿಲ್ಲಿಸಿದರು. ಮುಂದೆ ಇರಾನ್ ಮೇಲೆ ಅಮೆರಿಕ ಸಾಲು ಸಾಲು ನಿರ್ಬಂಧಗಳನ್ನು ಹೇರ್ತಾ ಹೋಯ್ತಲ್ಲ. ಅದಾದ ಮೇಲೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳಿಂದ ಇರಾನ್ನ ವ್ಯಾಪಾರ ಕಡಿಮೆ ಆಗ್ತಾ ಹೋಯಿತು. ಹೀಗಾಗಿ ಈ ಬೆಲ್ ಹೆಲಿಕಾಪ್ಟರ್ಗಳಿಗೆ ಸ್ಪೇರ್ಗಳು ಸಿಗೋದು ನಿಂತು ಹೋಯಿತು ಅಂತ ಹೇಳ್ತಾರೆ. ಆದರೂ ಈ ಹೆಲಿಕಾಪ್ಟರ್ಗಳು ಉತ್ತಮ ಸ್ಥಿತಿಯಲ್ಲಿದ್ವು. ಇವು ಮೀಡಿಯಂ ಯುಟಿಲಿಟಿ ಹೆಲಿಕಾಪ್ಟರ್ಗಳು ಮತ್ತು ಡ್ಯುಯಲ್ ಇಂಜಿನ್ನ ಹೆಲಿಕಾಪ್ಟರ್ಗಳು. ಇವುಗಳ ಕಾರ್ಯಕ್ಷಮತೆ ಪ್ರಶ್ನಾತೀತ. ಹಾಗೆ ಇವು ಸಾಕಷ್ಟು ಬಾರಿ ಅಪಘಾತಕ್ಕೆ ಕೂಡ ಈಡಾಗಿವೆ. ಇಲ್ಲಿವರೆಗೆ ಸುಮಾರು 30ಕ್ಕೂ ಹೆಚ್ಚು ಜನ ಈ ಬೆಲ್ ಹೆಲಿಕಾಪ್ಟರ್ಗಳ ವಿವಿಧ ಅಪಘಾತಗಳಲ್ಲಿ ಸಾವಿಗೀಡಾಗಿದ್ದಾರೆ. ಆದರೂ ತುಂಬ ಗಟ್ಟಿಮುಟ್ಟಾದ ಹೆಲಿಕಾಪ್ಟರ್ ಅನ್ನೋ ಕಾರಣಕ್ಕೆ ಇರಾನ್ ಅಧ್ಯಕ್ಷರ ಒಂದಷ್ಟು ಪ್ರವಾಸಗಳಿಗೆ ಇದನ್ನು ಬಳಕೆ ಮಾಡಲಾಗ್ತಾ ಇತ್ತು. ಕೆಳಗೆ ಇರಾನ್ ಇವತ್ತು ಮಿಸೈಲ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಅವರ ಬಳಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ, ಡ್ರೋನ್ಗಳನ್ನು ಇಸ್ರೇಲ್ ಸಿದ್ಧಪಡಿಸಿದೆ. ಯುಕ್ರೇನ್ನ ಯುದ್ಧ ಭೂಮಿಯಲ್ಲಿ ರಷ್ಯಾದ ಶಕ್ತಿಯನ್ನು ಹೆಚ್ಚು ಮಾಡಿದ್ದು ಇದೇ ಇರಾನಿ ಡ್ರೋನುಗಳು. ಆದರೆ ವಿಮಾನ, ಹೆಲಿಕಾಪ್ಟರ್ಗಳ ವಿಷಯದಲ್ಲಿ ಇರಾನ್ ತುಂಬಾನೇ ಹಿಂದುಳಿದಿದೆ ಅನ್ನೋದು ಕೂಡ ನಿಜಾನೇ. ಅದಕ್ಕೆ ಕಾರಣ ಆ ದೇಶದ ಮೇಲೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ವಿಧಿಸಿರುವ ನಿರ್ಬಂಧ. ಇನ್ನು 1979ರ ನಂತರ ಇಲ್ಲಿವರೆಗೆ ಇರಾನ್ ತನ್ನ ಸುಮಾರು 2,000ಕ್ಕೂ ಹೆಚ್ಚು ಜನರನ್ನ ವೈಮಾನಿಕ ಅಪಘಾತಗಳ ಕಳಕೊಂಡಿದೆ ಅಂತ ಅಲ್ ಜಜೀರಾ ಹೇಳ್ತಾ ಇದೆ. 2000ದಿಂದ ಈಚೆಗೆ ಈಜಿಪ್ಟ್ನ ನಂತರ ಅತಿ ಹೆಚ್ಚು ವೈಮಾನಿಕ ಅಪಘಾತಗಳನ್ನು ಕಂಡಿರೋದು ಇರಾನ್ ಅಂತ ಹೇಳಲಾಗುತ್ತೆ. ಇದಕ್ಕೆ ಕಾರಣ ಆಗ್ತಾ ಇರೋದು ಅವರ ವಿಮಾನ ಹಾಗೂ ಹೆಲಿಕಾಪ್ಟರ್ಗಳಿಗೆ ಬೇಕಾದ ಬಿಡಿ ಭಾಗಗಳು, ಸರ್ವಿಸ್ ಇದೆಲ್ಲ ಸಿಗದೇ ಇರೋದು. ಹಾಗಂತ ಇರಾನ್ ತನ್ನ ಏರ್ಫೋರ್ಸ್ನ ಬೇಡಿಕೆಗಳಿಗೆ ಬರೀ ಅಮೆರಿಕದ ಮೇಲೆ, ಪಶ್ಚಿಮದ ದೇಶಗಳ ಮೇಲೆ ಮಾತ್ರ ನಿರ್ಭರ ಆಗಿಲ್ಲ. ಅವರಿಗೆ ರಷ್ಯಾ ಜೊತೆ ಉತ್ತಮ ಸಂಬಂಧಗಳಿವೆ. ಹಾಗೆ ರಷ್ಯಾದ ಹೆಲಿಕಾಪ್ಟರ್ಗಳು ಕೂಡ ಇರಾನ್ನ ಸೇನೆಯಲ್ಲಿವೆ. ಅವು ಸಾಕಷ್ಟು ಬಾರಿ ಅಪಘಾತಕ್ಕೂ ಈಡಾಗಿವೆ. 2003ರಲ್ಲಿ ರಷ್ಯಾ ನಿರ್ಮಿತ ಇಲ್ಯೂಷನ್ 276 MD ಅನ್ನೋ ಏರ್ಕ್ರಾಫ್ಟ್ ಕೆರ್ಮಾನ್ ಸಮೀಪದ ಗುಡ್ಡಗಳಲ್ಲಿ ಜೋರು ಗಾಳಿಗೆ ಸಿಕ್ಕಿ ಅಪಘಾತಕ್ಕೀಡಾಯಿತು. ಅದರಲ್ಲಿ ಸುಮಾರು 275 ಮಂದಿ ಸಾವಿಗೀಡಾದರು. ಆ ವಿಮಾನದಲ್ಲಿದ್ದವರೆಲ್ಲ ಕೂಡ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಪಡೆಗೆ ಸೇರಿದ ಯೋಧರೇ. ಇನ್ನು ಈಗ ಇರಾನ್ ಅಧ್ಯಕ್ಷರನ್ನ ಹೊತ್ತ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿದೆ. ಇದು ಅಮೆರಿಕ ನಿರ್ಮಿತ ಬೆಲ್ 212. ಇದರಲ್ಲಿ ಸುಮಾರು 15 ಮಂದಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ವಿಮಾನ ದಟ್ಟ ಮಂಜಿನ ಕಾರಣದಿಂದ ಮುಂದೆ ಏನಿದೆ ಅನ್ನೋದು ಗೊತ್ತಾಗದೆ ಡಿಸ್ಮಾರ್ ಬಳಿಯ ಪರ್ವತ ಪ್ರದೇಶದಲ್ಲಿ ಅಪಘಾತಕ್ಕೀಡಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಇನ್ನು ಇರಾನ್ ಅಧ್ಯಕ್ಷ ರೈಸಿಯ ಸಾವಿಗೆ ಭಾರತ ಸೇರಿದ ಹಾಗೆ ನಾನಾ ದೇಶಗಳು ಸಂತಾಪವನ್ನು ವ್ಯಕ್ತಪಡಿಸಿವೆ. ಆದರೆ ಇಸ್ರೇಲ್ ಇದುವರೆಗೆ ಒಂದೇ ಒಂದು ಅಧಿಕೃತ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಇಲ್ಲಿ ಅಪಘಾತದ ಹಿಂದೆ ಇಸ್ರೇಲ್ ಕೈವಾಡ ಇದೆ ಅಂತ ಖಚಿತವಾಗಿ ಹೇಳೋದಕ್ಕೆ ಯಾವುದೇ ಅಧಿಕೃತ ಸಾಕ್ಷ್ಯಾಧಾರಗಳಿಲ್ಲ. ಆದರೂ ಇರಾನಿನ ಅನುಮಾನ ನೆಟ್ಟಿರುವುದು ಇಸ್ರೇಲ್ ಕಡೆಗೇನೆ. ಅದಕ್ಕೆ ಕಾರಣ ಈ ಎರಡೂ ದೇಶಗಳ ನಡುವಿನ ವೈರ. ಇಸ್ರೇಲ್ ಅನ್ನೋ ಯಹೂದಿಗಳ ದೇಶ ತನ್ನ ಅತಿದೊಡ್ಡ ಶತ್ರುವನ್ನಾಗಿ ನೋಡ್ತಾ ಇದ್ದದ್ದು ಇರಾನ್ ಅನ್ನ. ಇನ್ನು ಇರಾನ್ ಮಧ್ಯಪ್ರಾಚ್ಯದಲ್ಲಿ ತನ್ನ ಆಧಿಪತ್ಯ ಸ್ಥಾಪನೆ ಮಾಡಬೇಕು ಅಂತ ಹೊರಟಿತ್ತು. ಅಲ್ಲಿನ ಎಲ್ಲ ಸುನ್ನಿ ದೇಶಗಳ ಜೊತೆ ಸಂಘರ್ಷಕ್ಕೆ ನಿಂತಿದ್ದಷ್ಟೇ ಅಲ್ಲದೆ ಇಸ್ರೇಲ್ ಬಗ್ಗೆ ಕೂಡ ಸಾಂಪ್ರದಾಯಿಕ ದ್ವೇಷವನ್ನ ಇರಾನ್ ಬೆಳೆಸ್ಕೊಂಡಿತ್ತು. ಯಹೂದಿಗಳು ಹಾಗೂ ಇಸ್ಲಾಂ ನಡುವೆ ಇರೋ ಪರಂಪರಾನುಗತ ದ್ವೇಷ ಇದೆಯಲ್ಲ, ಅದು ಅವರ ಮತಗ್ರಂಥಗಳ ಮೂಲಕವೇ ಬಂದಿದೆ. ಆ ಗ್ರಂಥಗಳಲ್ಲಿ ಅವರು ಇವರು ಅವರನ್ನ ನಾಶ ಮಾಡ್ತಾರೆ ಅಂತ ಬರ್ಕೊಂಡಿರೋದ್ರಿಂದ ಆ ದ್ವೇಷ ಸದ್ಯಕ್ಕೆ ತಣಿಯುವಂಥದ್ದಲ್ಲ. ಸುನ್ನಿಗಳು ಹಾಗೂ ಶಿಯಾಗಳು ಇಬ್ಬರು ಸಮಾನವಾಗಿ ಯಹೂದಿಗಳನ್ನು ದ್ವೇಷ ಮಾಡ್ತಾರೆ. ಹೀಗಾಗಿ ಇರಾನ್ ಕೂಡ ಸಹಜವಾಗಿ ಇಸ್ರೇಲ್ ಮೇಲೆ ಹಾಗೆ ಬೆಳೆಸ್ಕೊಂಡಿತ್ತು. ಹಾಗೆ ಪ್ಯಾಲೆಸ್ತೀನಿನ ಸಂರಕ್ಷಕ ಅನ್ನಿಸ್ಕೊಳ್ಳೋ ನಿಟ್ಟಲ್ಲಿ ಹಮಾಸ್ಗೆ ಬೇಕಾದ ಎಲ್ಲ ನೆರವನ್ನ ಇರಾನ್ ಕೊಡ್ತಾ ಇತ್ತು. ಜೊತೆಗೆ ಹೆಜ್ಬುಲ್ಲಾಗಳು ಇಸ್ರೇಲ್ ಪಾಲಿಗೆ ದೊಡ್ಡ ತಲೆನೋವಾಗಿದ್ರು. ಏನು ಹೌತಿಗಳು ಕೆಂಪು ಸಮುದ್ರದಲ್ಲಿ ಇಸ್ರೇಲ್ ಹಾಗೂ ಅದರ ಮಿತ್ರ ರಾಷ್ಟ್ರಗಳ ಹಡಗುಗಳನ್ನು ಟಾರ್ಗೆಟ್ ಮಾಡ್ಕೋತಾ ಇದ್ರು. ಇದೆಲ್ಲದರ ಜೊತೆಗೆ ಇರಾನ್ ಅಣುಶಕ್ತ ದೇಶ ಆಗೋ ಕಡೆಗೆ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇತ್ತು. ಈಗಾಗಲೇ 60% ಶುದ್ಧ ಯುರೇನಿಯಂ ತಯಾರು ಮಾಡೋ ಸಾಮರ್ಥ್ಯವನ್ನ ಇರಾನ್ ಪಡ್ಕೊಂಡಿತ್ತು. ಅಲ್ಲಿ 90% ಸಂಸ್ಕರಣೆ ಸಾಧ್ಯ ಆಗಿಬಿಟ್ರೆ ಆ ಯುರೇನಿಯಂ ಅಣ್ವಸ್ತ್ರಕ್ಕೆ ಬಳಕೆ ಆಗುತ್ತೆ. ಅದನ್ನು ಸಾಧಿಸೋದಕ್ಕೆ ಇನ್ನು ಕೆಲವೇ ಹೆಜ್ಜೆಗಳ ದೂರದಲ್ಲಿ ಇರಾನ್ ಇದೆ. ಮತ್ತು ಈ ಸಾಧನೆಯ ಹಿಂದೆ ಇಬ್ರಾಹಿಂ ರೈಸಿಯ ಪಾತ್ರ ತುಂಬಾನೇ ದೊಡ್ಡದಿತ್ತು. ಆತ ಕಟ್ಟರ್ ನಾಯಕ ಆಗಿದ್ದ. ಇನ್ನು ಕೆಲವೇ ದಿನಗಳಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖೊಮೇನಿಯ ಉತ್ತರಾಧಿಕಾರಿಯಾಗಿ ಇಬ್ರಾಹಿಂ ರೈಸಿಯ ಹೆಸರು ಘೋಷಣೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಇಂಥ ಸಂದರ್ಭದಲ್ಲಿ ರೈಸಿ ಇದ್ದ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿರೋದು ಇಸ್ರೇಲ್ ಕಡೆಗೆ ಇರಾನ್ ಬೆಟ್ಟು ಮಾಡೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇಸ್ರೇಲ್ ಈ ಹಿಂದೆ ಇಂತಹ ಸಾಕಷ್ಟು ಘಟನೆಗಳಿಗೆ ಕಾರಣ ಕೂಡ ಆಗಿದೆ. ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಮುಖ್ಯಸ್ಥ ಕಾಸಿಂ ಸುಲೇಮಾನಿಯ ಹತ್ಯೆಯ ಹಿಂದೆ ಇಸ್ರೇಲ್ನ ಕೈವಾಡ ಆಯಿತು. ಮಸೂದ್ ಅಲಿ ಮೊಹಮ್ಮದಿ, ಮುಸ್ತಫಾ ಅಹಮದ್ ರೋಷನ್, ಮೊಹಸೇನ್ ಫಕ್ರಿಜಾದಾ ಸೇರಿದ ಹಾಗೆ 5 ಇರಾನಿಯನ್ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನ ಇಸ್ರೇಲ್ ಕೊಲ್ಲಿಸಿದೆ. ಹಾಗೆ ಇರಾನಿನ ಅಣು ಸಂಸ್ಕರಣಾ ಘಟಕದಲ್ಲಿ ವಿಧ್ವಂಸಕ್ಕೆ ಇಸ್ರೇಲ್ ಕಾರಣವಾಗಿದೆ. ಮೊನ್ನೆ ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿ ಇರಾನ್ನ ರಾಯಭಾರ ಕಚೇರಿಯ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನೇ ಮಾಡಿತು ಮತ್ತು ಅಲ್ಲಿದ್ದ ರೆವಲ್ಯೂಷನರಿ ಗಾರ್ಡ್ಸ್ನ ಮುಖ್ಯಸ್ಥ ಮೊಹಮ್ಮದ್ ರೆಜಾ ಜಹೇದಿ ಸೇರಿದ ಹಾಗೆ ಒಂದಷ್ಟು ಜನರ ಸಾವಿಗೆ ಕೂಡ ಕಾರಣ ಆಯಿತು. ಇದಕ್ಕೆ ಪ್ರತೀಕಾರ ಹೇಳೋದಾಗಿ ಈ ಇಬ್ರಾಹಿಂ ರೈಸಿ ಅಬ್ಬರಿಸಿದ್ರು. ಅಷ್ಟೇ ಅಲ್ಲ, ಪ್ಯಾಲೆಸ್ತೀನ್ ಸ್ವಾತಂತ್ರ್ಯಕ್ಕೆ ಬೇಕಾದ ಎಲ್ಲ ಸಹಾಯವನ್ನ ಹಮಾಸ್ಗೆ ಕೊಡೋದಾಗಿ ಹೇಳಿದ್ರು. ಇಸ್ರೇಲ್ ಅನ್ನೋ ಆಕ್ರಮಣಕಾರನನ್ನ ಮೊದಲು ಅಲ್ಲಿಂದ ಓಡಿಸಿ ಆನಂತರ ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಇಬ್ರಾಹಿಂ ರೈಸಿಯ ಮಾತುಗಳು ಇಸ್ರೇಲ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದ, ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದ ಇಸ್ಲಾಮಿಕ್ ಸಂಘಟನೆಗಳ ಉತ್ಸಾಹವನ್ನ ಹೆಚ್ಚು ಮಾಡಿತು. ಅದರ ಜೊತೆಗೆ ಇರಾನಿನ ವಿದೇಶಾಂಗ ಸಚಿವ ಕೂಡ ಅತ್ಯಂತ ಉತ್ಸಾಹದಿಂದ ಗಾಜಾದ ಹಮಾಸ್, ಲೆಬನಾನ್ನ ಹೆಜ್ಬುಲ್ಲಾಗಳು, ಯಮನ್ನ ಹೌತಿಗಳು ಹಾಗೂ ಇರಾಕ್ನಲ್ಲಿದ್ದ ಇರಾನ್ನ ಬಂಡುಕೋರ ಪಡೆಗಳ ಜೊತೆ ನಿರಂತರ ಸಂಪರ್ಕವನ್ನ ಇಟ್ಟುಕೊಂಡು ಅವರಿಗೆ ಬೇಕಾದ ಎಲ್ಲ ಪ್ರೋತ್ಸಾಹವನ್ನು ಕೂಡ ಕೊಡೋದಕ್ಕೆ ಶುರು ಮಾಡಿದ್ರು. ಇದು ಮಧ್ಯಪ್ರಾಚ್ಯದಲ್ಲಿ ಪ್ರಾಕ್ಸಿ ವಾರ್ನ ಪ್ರಭಾವ ಹೆಚ್ಚಾಗೋದಕ್ಕೆ ಕಾರಣ ಆಗಿತ್ತು. ಇದೆಲ್ಲದರ ಜೊತೆಗೆ ಇಸ್ರೇಲ್ ಗಾಜಾದ ಮೇಲೆ ಮಾಡ್ತಾ ಇರುವ ಆಕ್ರಮಣದ ವಿರುದ್ಧ ಜಗತ್ತಿನ ನಾನಾ ಇಸ್ಲಾಮಿಕ್ ದೇಶಗಳನ್ನ ಒಂದು ವೇದಿಕೆಗೆ ತರೋದಕ್ಕೆ ಇರಾನ್ನ ಅಧ್ಯಕ್ಷ ರೈಸಿ ಓಡಾಡ್ತಾ ಇದ್ರು. ಪಾಕಿಸ್ತಾನದ ಜೊತೆಗಿನ ಸಾಂಪ್ರದಾಯಿಕ ದ್ವೇಷವನ್ನು ಕೈಬಿಟ್ಟು ಮೊನ್ನೆ ಪಾಕ್ಗೆ ಭೇಟಿ ಕೊಟ್ಟರು. ಟರ್ಕಿಯ ಜೊತೆ ಮಾತುಕತೆ ನಡೆಸಿದ್ರು. ಸೌದಿ ಅರೇಬಿಯಾ ಸೇರಿದ ಹಾಗೆ ಪರ್ಷಿಯನ್ ಗಲ್ಫ್ನ ಸುನ್ನಿ ದೇಶಗಳ ಜೊತೆ ಕೂಡ ಇರಾನ್ ತನ್ನ ಸಂಬಂಧ ಸುಧಾರಣೆಗೆ ಮುಂದಾಗಿತ್ತು. ಹಾಗೆ ಚೈನಾದ ಜೊತೆ ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಂಡಿತ್ತು ಮತ್ತು ರಷ್ಯಾಗೆ ಇರಾನ್ ಆಯುಧ ಸರಬರಾಜು ಮಾಡೋದಕ್ಕೆ ಶುರು ಮಾಡಿತ್ತು. ಅಮೆರಿಕದ ವಿರುದ್ಧ ಬುಸುಗುಟ್ಟಲೇ ತನ್ನ ಅಣುಶಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಅಣುಶಕ್ತ ದೇಶ ಆಗೋ ನಿಟ್ಟಲ್ಲಿ ಇರಾನ್ ಹೆಜ್ಜೆ ಹಾಕ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಇರಾನ್ನ ಅಧ್ಯಕ್ಷ ಹಾಗೂ ಭಾವಿ ಸರ್ವೋಚ್ಚ ನಾಯಕ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವಿಗೀಡಾಗಿರೋದು ಸಹಜವಾಗಿ ಒಂದಷ್ಟು ಕಾನ್ಸ್ಪಿರಸಿ ಥಿಯರಿಗಳು ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಇನ್ನು ಇಬ್ರಾಹಿಂ ರೈಸಿಯ ನಂತರ ಇರಾನ್ನಲ್ಲಿ ಅಧ್ಯಕ್ಷ ಆಗೋದು ಯಾರು ಅನ್ನೋದು ಪ್ರಶ್ನೆ. ಅಲ್ಲಿನ ಸಂವಿಧಾನದ ಆರ್ಟಿಕಲ್ 113 ಪ್ರಕಾರ ಅಧಿಕಾರದಲ್ಲಿದ್ದ ಅಧ್ಯಕ್ಷ ಸಾವಿಗೀಡಾದ್ರೆ ಹಂಗಾಮಿ ಅಥವಾ ಆಪತ್ಕಾಲೀನ ಅಧ್ಯಕ್ಷರಾಗಿ ಹಿರಿಯ ಉಪಾಧ್ಯಕ್ಷ ಅಧಿಕಾರವನ್ನು ವಹಿಸ್ಕೋಬೇಕಾಗುತ್ತೆ. ಆ ನಂತರ 50 ದಿನಗಳ ಅವಧಿಯಲ್ಲಿ ಅಧ್ಯಕ್ಷ ಹುದ್ದೆಗೆ ಚುನಾವಣೆಗಳು ನಡೀಬೇಕು. ಹೊಸ ಅಧ್ಯಕ್ಷನನ್ನ ಅಲ್ಲಿ ಆಯ್ಕೆ ಮಾಡ್ಕೋಬೇಕು. ಈಗಲಿನ ಮೊದಲ ಉಪಾಧ್ಯಕ್ಷ ಮೊಹಮ್ಮದ್ ಮೊಖಾಬರ್ ಅಧ್ಯಕ್ಷರಾಗಿ ಇರಾನಿನ ಆಡಳಿತವನ್ನು ವಹಿಸ್ಕೋತಾರೆ. ಈತ ಕೂಡ ಇಬ್ರಾಹಿಂ ರೈಸಿ
ರೈಜಿಯಾ ಹಾಗೇನೆ ಕಟ್ಟರ್ ಶಿಯಾ ಇಸ್ಲಾಮಿಸ್ಟ್ ಅನ್ನಿಸ್ಕೊಂಡಿದ್ದಾರೆ. ಹಾಗೆ ಸರ್ವೋಚ್ಚ ನಾಯಕ ಆಯತುಲ್ಲಾ ಖೊಮೇನಿಯ ಅತ್ಯಾಪ್ತ ವಲಯದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಮುಂದೆ ನಡೆಯುವ ಚುನಾವಣೆಗಳಲ್ಲಿ ಈತ ಸ್ಪರ್ಧಿಸುವ ಸಾಧ್ಯತೆ ಇರುತ್ತೆ. ಹೇಗೆ ಕಳೆದ ಬಾರಿ ಅಂದ್ರೆ 2021ರಲ್ಲಿ ಇಬ್ರಾಹಿಂ ರೈಜಿಯನ್ನ ಅವತ್ತಿನ ಮಾಡರೇಟ್ ನಾಯಕ ಮತ್ತು ಅಧ್ಯಕ್ಷ ಹುಸೇನ್ ರೋಹಾನಿ ವಿರುದ್ಧ ವಾಮ ಮಾರ್ಗದಲ್ಲಿ ಗೆಲ್ಲಿಸಿಕೊಂಡು ಬರಲಾಯಿತು, ಹಾಗೆ ಈ ಮೊಹಮ್ಮದ್ ಮೊಖಬರ್ ಅವರನ್ನ ಕೂಡ ಗೆಲ್ಲಿಸಿಕೊಂಡು ಬರಲಾಗುತ್ತೆ. ಗೆಳೆಯರೆ, ಸದ್ಯಕ್ಕೆ ಇರಾನ್ನಲ್ಲಿ ಈ ಕಟ್ಟರ್ ಇಸ್ಲಾಂ ಶಿಯಾ ಮತಗುರುಗಳ ಆಡಳಿತ ಅಲ್ಲಿನ ಜನಸಾಮಾನ್ಯರಿಗೆ, ವಿದ್ಯಾವಂತರಿಗೆ ಬೇಸರವನ್ನು ತರಿಸಿದೆ. ಸ್ವಾತಂತ್ರ್ಯ ಇಲ್ಲದ ಬದುಕುಗಳು ಅವರನ್ನ ಬಂಡೇಳು ಹಾಗೆ ಮಾಡ್ತಾ ಇವೆ. ಆದರೆ ಅಲ್ಲಿ ಬಹಿರಂಗವಾಗಿ ಇಸ್ಲಾಮಿನ ಆಚರಣೆಗಳ ವಿರುದ್ಧ ಮಾತಾಡಿದರೆ ಮರಣದಂಡನೆಯನ್ನ ವಿಧಿಸಲಾಗುತ್ತೆ. ಹೀಗಾಗಿ ಸಾಕಷ್ಟು ಜನ ಇಸ್ಲಾಂನಿಂದ ಹೊರಹೋಗಿ ಎಕ್ಸ್ ಮುಸ್ಲಿಂಗಳಾಗ್ತಾ ಇದ್ದಾರೆ. ಹೀಗಿರುವಾಗ ಮತ್ತೊಬ್ಬ ಕಟ್ಟರ್ ಇಸ್ಲಾಮಿಸ್ಟ್ ನಾಯಕ ಅಲ್ಲಿನ ಜನಕ್ಕೆ ಇಷ್ಟ ಆಗದೆ ಕೂಡ ಇರಬಹುದು. ಆದರೆ ಸಾಮಾನ್ಯ ಜನರ ಅಭಿಪ್ರಾಯವನ್ನಲ್ಲಿ ಕೇಳೋರಾದರೂ ಯಾರು? ಖೊಮೇನಿಗೆ ಯಾರು ಬೇಕೋ ಅವರು ಅಲ್ಲಿ ಗೆಲ್ತಾರೆ. ಡಿಕ್ಟೇಟರ್ಗಳ ಆಳ್ವಿಕೆಯಲ್ಲಿ ಚುನಾವಣೆ ಅನ್ನೋದೊಂದು ನಾಟಕ ಅಷ್ಟೇ, ಅದು ಅಲ್ಲಾಗತ್ತೆ. ಆದರೆ ಇಬ್ರಾಹಿಂ ರೈಜಿಯಾ ಈ ಅಪಮೃತ್ಯು ಇರಾನ್ ಹಾಗೂ ಇಸ್ರೇಲ್ ನಡುವೆ ಮತ್ತೊಂದು ಸುತ್ತಿನ ದ್ವೇಷದ ಯುದ್ಧಕ್ಕೆ ಕಾರಣ ಆಗುತ್ತಾ? ಮಧ್ಯಪ್ರಾಚ್ಯವನ್ನ ಮತ್ತೊಮ್ಮೆ ನರಕವನ್ನಾಗಿ ಮಾಡುತ್ತಾ? ಕಾದು ನೋಡಬೇಕು. ಹಾಗೇನಾದರೂ ಆದರೆ ಖಂಡಿತ ತೈಲ ಬೆಲೆಗಳ ಮೇಲೆ ಅದರ ಪ್ರಭಾವ ಇರುತ್ತೆ ಮತ್ತು ಜಗತ್ತು ಬೆಲೆ ಏರಿಕೆಯಿಂದ ಮತ್ತೊಮ್ಮೆ ನರಳಬೇಕಾಗಿ ಬರುತ್ತೆ. ಇದು ಗೆಳೆಯರೆ ಇಬ್ರಾಹಿಂ ರೈಜಿ ಹೆಲಿಕಾಪ್ಟರ್ನ ಅಪಘಾತ ಹಾಗೂ ಅದರಿಂದ ಉಂಟಾಗಬಹುದಾದ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.